ಬೆಂಗಳೂರಿನಲ್ಲಿ ಆರ್‌ಸಿಬಿಯ ಫೈನಲ್ ಪಂದ್ಯದ ನಂತರ ಗೆಲುವಿನ ಸಂಭ್ರಮ ಆಚರಿಸೋದಕ್ಕಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿತ್ತು. ತಂಡದ ಜೊತೆಗೆ ಆ ಒಂದು ಸೆಲೆಬ್ರೇಷನ್ ಮಾಡಲು ಸಾಕಷ್ಟು ಅಂದರೆ ಲಕ್ಷಾಂತರ ಅಭಿಮಾನಿಗಳು ಕೂಡ ಸ್ಟೇಡಿಯಂ ಎದುರುಗಡೆ ನೆರೆದಿದ್ರು. ಈ ಹಂತದಲ್ಲಿ ಸುಮಾರು ಸಾವಿಗೀಡಾಗಿರುವಂಥದ್ದು. ಸದ್ಯ ವೈದೇಹಿ ಹಾಸ್ಪಿಟಲ್ ಕೂಡ ಈಗ ಸದ್ಯದ ಮಾಹಿತಿ 4 ಜನ ಸತ್ತಿರುವಂಥದ್ದು. ಸಾವಿನ ಸಂಖ್ಯೆ ಏರಿಕೆ ಆಗ್ತಿದೆ. ಸದ್ಯ ಅಭಿಮಾನಿಗಳು ಏನು ಹೇಳ್ತಾರೆ ಅನ್ನೋಂಥದ್ದನ್ನ ಕೇಳೋಣ. ಅವರು ಕೂಡ ಆಸ್ಪತ್ರೆ ಮುಂಭಾಗದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು. ಏನಾಯ್ತು ಸರ್? ಅಂದರೆ ನೀವು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನೋಡೋದಕ್ಕೆ ಹೋಗಿದ್ರಿ, ಸೆಲೆಬ್ರೇಷನ್ನ ಮಾಡೋದಕ್ಕೆ ಹೋಗಿದ್ರಿ. ಏನಾಯ್ತು ಆ ಸಂದರ್ಭದಲ್ಲಿ? 16 ಜನ ಸತ್ತೋಗಿದ್ದಾರೆ. ಯಾರು ಕಾರಣ ಇದಕ್ಕೆ? ಎಲ್ಲರೂ ಅದೇ ಅವ್ರ ಪಾಡ್ಗೆ ಅವ್ರು ರೈನಲ್ಲಿ ಬರ್ತಿದ್ರು. ಪಬ್ಲಿಕ್ಕು ಸುಮ್ಮನೆ ಇರೋಲ್ಲ, ಪಬ್ಲಿಕ್ಕು ನುಗ್ಗಾಡ್ತಾರೆ. ಅವ್ರು ಎಷ್ಟು ಜನ ಅಂತ ಕಂಟ್ರೋಲ್ ಮಾಡ್ತಾರೆ. ಅವರು ನೀಟಾಗಿ ಬಂದಿರೋ ನೀಟಾಗಿ ಹೋಗ್ತಾಯಿದ್ರು. ನಮ್ಮ ರೋಲ್ ಏನು ಆ ಥರ ಜಾಸ್ತಿ ಆಗಲಿಲ್ಲ. ನಾವು ಬೇರೆ ಸ್ಟ್ಯಾಂಡಲ್ಲಿದ್ವಿ. ಇವು 1-2-3 ಜನ ಬಿಟ್ಟರು, ಬಟ್ ಅವರೇ ಹೆಲ್ಪ್ ಮಾಡಿದ್ರು ಸ್ಟೇಡಿಯಂ ಅವರೇ. ಆದರೆ ಅವ್ರ ಪಾಡ್ಗೆ ಅವ್ರು ಹೋಗ್ಬಿಟ್ಟು ಇವ್ರ ಪಾಡು ಇವರು ನಿದ್ದಿರೇ ನೀಟಾಗಿರೋದು. ಇವ್ರು ನೂಕಾಡ್ತಾರೆ ಹಿಂದೆ, ಅವ್ರ ಪಾಪ ಬಿದ್ದೋಯ್ತಾರೆ. ಒಬ್ಬೊಬ್ರಿಗೆ ಎದ್ದೊಳಕ್ಕಾಗಲ್ಲ, ಹಂಗಾಯ್ತು ಅಷ್ಟೇ. ಪೊಲೀಸರ ಭದ್ರತೆಯ ವೈಫಲ್ಯನ ಇದು? ಏನಿದು ಅದು ಏನು ಅನ್ನಕ್ಕೆ ಪೊಲೀಸವರು ಪಾಪ ಮಾಡ್ರಿ ಎಷ್ಟು ಮಾಡ್ತಾರೆ ಅಷ್ಟು. ಬಟ್ ಜಾಸ್ತಿ ಜನ ಇದ್ರಲ್ಲ, ಅವರು ಎಷ್ಟು ಜನ ಅಂತ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಎಲ್ಲಿ ಮಿಸ್ಟೇಕ್ ಆಗಿದೆ, ಎಲ್ಲಿ ಅಂತ ತಪ್ಪಾಗಿದೆ ಎಲ್ಲಿ? ಅವರು ನೀಟಾಗಿ ಪ್ರಾಪರಾಗಿ ಬಿಡಬೇಕಾಗಿತ್ತು ಲೈನ್ನ. ಅವರು ಸುಮ್ಮನೆ ಗಲಿಬಿಲಿ ಥರ ಮಾಡ್ಕೊಂಡ್ರು, ಎಲ್ಲರೂ ಬಂದ್ಬಿಟ್ರು. ಅದಕ್ಕೆ ಹಿಂಗಾಯಿತು. ಸುಹಾಸ್ ಅಂತ. ಏನು ಹೇಳ್ತೀರಿ ಸರ್? ಈ ಥರ ಮಿಸ್ಟೇಕ್ ಆಗಿದೆ, ಸಾವಿನ ಸಂಖ್ಯೆ ಕ್ಷಣಕ್ಕೂ ಏರಿಕೆ ಆಗ್ತಾ ಇರುವಂಥದ್ದು. ಇಲ್ಲ ಸರ್, ಅದು ಆ್ಯಕ್ಚುಲಿ ಯಾರ್ದು ಮಿಸ್ಟೇಕು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ಪಬ್ಲಿಕ್ ಎಲ್ಲರೂ ಒಂದು ಜೋಶಲ್ಲಿ ಅವ್ರಿಗೊಂದು ಖುಷಿಗೋಸ್ಕರ ಬಂದಿದ್ರು. ಇಲ್ಲಿ ಈ ಥರ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರು ಪಾಪ ಪೊಲೀಸ್ ಅವರು ತುಂಬ ನಿಂತು ಎಲ್ಲರನ್ನೂ ಏನಂತಾರೆ ನೀಟಾಗಿ ಬಿಡೋಕ್ಕೆ ಅಂತ ಟ್ರೈ ಮಾಡಿದ್ರು. ಪಬ್ಲಿಕ್ಕೂ ಹಂಗೆ ಕೋಆಪ್ರೇಟ್ ಮಾಡಬೇಕು. ಅದಾಗಲಿಲ್ಲ. ಎಲ್ಲ ನೂಕಾಟದಿಂದ ಆಗಬಾರ್ದು, ಆಗಿದೆ. ಏನು ಮಾಡೋಕ್ಕಾಗಲ್ಲ. ಇದು ಗಗನ್ ಸರ್ ಏನು ಹೇಳ್ತೀರಿ ಅಂತ? ಈಗ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥದ್ದು. ಸೆಲೆಬ್ರೇಷನ್ ಮಾಡೋ ಹಂತದಲ್ಲಿ ಎಲ್ಲರೂ ಕೂಡ ನೂಕಾಟ ತೊಡಗಿದ್ರು. ಆ ಹಂತದಲ್ಲಿ ಎಷ್ಟೋ ಜನ ಸತ್ತೋದ್ರು. ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ. ಏನು ಹೇಳ್ತೀರಿ? ಯಾರ್ದು ತಪ್ಪು ಸರ್? ಇದು ಒಂದು ಇವರು ಇದನ್ನು ಸ್ಟೇಡಿಯಮಲ್ಲಿ ಜನ ಸೇರಿಸಿದೆ ದೊಡ್ಡ ತಪ್ಪು. ಇವ್ರೇನು ಮಾಡಬೇಕಾಗಿತ್ತು? ತೆರೆದ ವಾಹನದಲ್ಲಿ ಮೋದಿ ರೋಡ್ ಶೋ ಮಾಡಿದ್ರಲ್ಲ, ಆ ಥರ ಅರ್ಧ ಬೆಂಗಳೂರು ರೌಂಡ್ ಹೊಡೆದು ಕಪ್ ತೊಗೊಂಡೋಗಿದ್ರೆ ಸಾಕಾಗಿತ್ತು. ಹಿಂಗೆ ಜನ ಸೇರಿಸ್ಬಿಟ್ಟು ಈ ಕಾಲು ತುಳಿದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಇದು ತಪ್ಪಿದೆ. ಇದು ಅರೇಂಜ್ಮೆಂಟೇ ತಪ್ಪಿದೆ. ಈಗ ಏನಂತ ಅಂದರೆ ಫ್ರೀ ಟಿಕೆಟ್ ಮಾಡಿದ್ರು. ಹೌದು, ಫ್ರೀ ಟಿಕೆಟ್ನ ಮಾಡಿದ್ರು. ಆ ಫ್ರೀ ಟಿಕೆಟ್ ಕೊಟ್ಟಿದ್ದಕ್ಕೆ ಜನ ಅತಿಯಾದಂತಹ ಸಂಖ್ಯೆಯಲ್ಲಿ ಬಂದಿರುವಂಥದ್ದು. ಅದೆಲ್ಲೋ ತಪ್ಪಾಯ್ತಾ ಅಂತ? ಹೌದು. ಇವರು ಏನಾಯಿತು, ಇವರು ಮೆರವಣಿಗೆ ಬರೋಕ್ಕೆ ಮುಂಚೆನೇ ಸ್ಟೇಡಿಯಂ ಫುಲ್ಲಾಗಿತ್ತು. ಇವ್ರು ಬಂದ ಮೇಲೆ ಎಲ್ಲ ಗೇಟ್ ಓಪನ್ ಇರಲಿಲ್ಲ, ಸ್ವಲ್ಪ ಗೇಟ್ ಓಪನ್ ಮಾತ್ರ ಇತ್ತು. ಎಲ್ಲ ಅಟ್ಲೀಸ್ಟ್ ಓಪನ್ ಇದ್ದರೆ ಒಳಗಡೆನಾರ ಹೋಗೋರು. ಈ 3 ಗೇಟ್ ಓಪನ್ ಇತ್ತಂತೆ, ಎಲ್ಲ ಅದರಲ್ಲಿ ನುಗ್ಗಿದ್ದಾರೆ. ಆಲ್ರೆಡಿ ಮುಂಚೆನೇ ಸ್ಟೇಡಿಯಂ ಫುಲ್ಲಾಗಿತ್ತು. ಆ ನುಗ್ಗಲ್ಲಿ ನನಗೆ ಸೀಟ್ ಸಿಗಲ್ಲ ಅಂತ ಹೋಗ್ಬಿಟ್ಟು ಈ ಥರ ಕಾಲು ತುಳಿದಾಗಿ ಸಾವಾಗಿದೆ. ನೀವು ಎಲ್ಲಿದ್ರಿ ಅಂತ ಆ ಸಮಯದಲ್ಲಿ? ನೀವು ಎಲ್ಲಿದ್ರಿ? ಆ ಒಂದು ಪೊಸಿಷನಲ್ಲಿ ಏನಾಗ್ತಿತ್ತು? ನಾನು ಹೊರಗಡೆ ಸರ್ಕಲಲ್ಲಿದ್ದೆ. ಒಳಗಡೆ ಹೋಗೋಕ್ಕೆ ಜಾಗ ಇರಲಿಲ್ಲ, ನಾನು ಹೊರಗಡೆ ಇದ್ದೆ. ಈಗ ನೋಡಿ, ಈಗ ವೈದೇಹಿ ಹಾಸ್ಪಿಟ್ಲಲ್ಲಿ 4 ಜನ ತೀರೋಗಿದ್ದಾರೆ. ಆಮೇಲೆ ಬೋರಿಂಗ್ ಹಾಸ್ಪಿಟಲಲ್ಲಿ 12 ಜನ ತೀರೋಗಿದ್ದಾರೆ. ಇನ್ನೂ ಎಷ್ಟು ಜನ ಸೀರಿಯಸ್ ಆಗಿದ್ದಾರೆ ಗೊತ್ತಿಲ್ಲ. ಈ ಸಾವಿಗೆ ಹೊಣೆ ಯಾರು ಅಂತ? ಈ ಸಾವಿಗೆ ಸ್ವಲ್ಪ ಪಬ್ಲಿಕ್ಕು ಅರ್ಥ ಮಾಡ್ಕೋಬೇಕು. ಮ್ಯಾಚ್ ನೆನ್ನೆ ಮುಗಿದೋಯ್ತು. ಇಷ್ಟೊಂದು ಹುಚ್ಚರಾಗೋ ಅವಶ್ಯಕತೆ ಇಲ್ಲ. ಏನೋ ಒಂದು ಹೋಶ್ ಇರುತ್ತೆ. ರಾತ್ರಿಯೆಲ್ಲ ಜೋಶ್ ಮಾಡಿದ್ದಾರೆ. ಈಗ ಸ್ವಲ್ಪ ಇವಾಗ ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು. ಜನಗಳದ್ದು ಮಿಸ್ಟೇಕ್ ಇದೆ, ಅರೇಂಜ್ಮೆಂಟಲ್ಲೂ ಮಿಸ್ಟೇಕ್ ಇದೆ. ಒಂದು ಕಡೆ ಜನ ಪಬ್ಲಿಕ್ ಸ್ಟೇಡಿಯಂ ಸೇರಿಸಿದ್ದೇ ದೊಡ್ಡ ತಪ್ಪು. ಬಿಡಬೇಕಾಯ್ತು. ರೋಡ್ ಶೋ ತೆರೆದ ವಾಹನದಲ್ಲಿ ಎಲ್ಲ ಮಲ್ಲೇಶ್ವರಂ, ಬೆಂಗಳೂರು ಬ್ರಿಗೇಡ್ ಮೇಲೆ ಇದೆಲ್ಲ ಎಲ್ಲ ಸುತ್ತಿದ್ದು ಸಾಕಾಗಿತ್ತು ಅಷ್ಟೇ. ನಮ್ಮ ಹೆಸರು ಮುದ್ದಯ್ಯ ಅಂತ, ಬನಶಂಕರಿ. ಇದಿಷ್ಟು ಜನರ ಮಾತಾಗಿರುವಂಥದ್ದು. ಅಂದರೆ RCB ಅಭಿಮಾನಿಗಳು ಯಾರು ಸ್ಟೇಡಿಯಂ ಬಳಿ ಬಂದಿದ್ರು, ಅವರು ಆ ಒಂದು ದುರಂತವನ್ನು ನೋಡಿ ಅದರ ಒಂದು ಅನುಭವವನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಬಹುಶಃ ಎಲ್ಲೋ ಒಂದು ಕಡೆ ಭದ್ರತೆ ವೈಫಲ್ಯ, ಎಲ್ಲೋ ಅರೇಂಜ್ಮೆಂಟ್ಸ್ ರಾಂಗ್ ಆಗಿರುವಂಥದ್ದು. ಜೊತೆಗೆ ಪಬ್ಲಿಕ್ ಅವರು ಕೂಡ ಅತಿಯಾದಂತಹ ಸಂಖ್ಯೆಯಲ್ಲಿ ಸೇರಿಕೊಂಡಿರೋದಕ್ಕಾಗಿ ಈ ರೀತಿಯಾದಂಥ ಘಟನೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಾವಿನ ಸಂಖ್ಯೆ ಕ್ಷಣಕ್ಕೂ ಏರಿಕೆ ಆಗ್ತಾ ಇರುವಂಥದ್ದು. ಇದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ ಅನ್ನುವಂಥ ಮಾತನ್ನು ಈಗ ಸದ್ಯ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು GS ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಆರ್‌ಸಿಬಿಯ ಫೈನಲ್ ಪಂದ್ಯದ ನಂತರ ಗೆಲುವಿನ ಸಂಭ್ರಮ ಆಚರಿಸೋದಕ್ಕಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿತ್ತು. ತಂಡದ ಜೊತೆಗೆ ಆ ಒಂದು ಸೆಲೆಬ್ರೇಷನ್ ಮಾಡಲು ಸಾಕಷ್ಟು ಅಂದರೆ ಲಕ್ಷಾಂತರ ಅಭಿಮಾನಿಗಳು ಕೂಡ ಸ್ಟೇಡಿಯಂ ಎದುರುಗಡೆ ನೆರೆದಿದ್ರು. ಈ ಹಂತದಲ್ಲಿ ಸುಮಾರು ಸಾವಿಗೀಡಾಗಿರುವಂಥದ್ದು. ಸದ್ಯ ವೈದೇಹಿ ಹಾಸ್ಪಿಟಲ್ ಕೂಡ ಈಗ ಸದ್ಯದ ಮಾಹಿತಿ 4 ಜನ ಸತ್ತಿರುವಂಥದ್ದು. ಸಾವಿನ ಸಂಖ್ಯೆ ಏರಿಕೆ ಆಗ್ತಿದೆ. ಸದ್ಯ ಅಭಿಮಾನಿಗಳು ಏನು ಹೇಳ್ತಾರೆ ಅನ್ನೋಂಥದ್ದನ್ನ ಕೇಳೋಣ. ಅವರು ಕೂಡ ಆಸ್ಪತ್ರೆ ಮುಂಭಾಗದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು. ಏನಾಯ್ತು ಸರ್? ಅಂದರೆ ನೀವು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನೋಡೋದಕ್ಕೆ ಹೋಗಿದ್ರಿ, ಸೆಲೆಬ್ರೇಷನ್ನ ಮಾಡೋದಕ್ಕೆ ಹೋಗಿದ್ರಿ. ಏನಾಯ್ತು ಆ ಸಂದರ್ಭದಲ್ಲಿ? 16 ಜನ ಸತ್ತೋಗಿದ್ದಾರೆ. ಯಾರು ಕಾರಣ ಇದಕ್ಕೆ? ಎಲ್ಲರೂ ಅದೇ ಅವ್ರ ಪಾಡ್ಗೆ ಅವ್ರು ರೈನಲ್ಲಿ ಬರ್ತಿದ್ರು. ಪಬ್ಲಿಕ್ಕು ಸುಮ್ಮನೆ ಇರೋಲ್ಲ, ಪಬ್ಲಿಕ್ಕು ನುಗ್ಗಾಡ್ತಾರೆ. ಅವ್ರು ಎಷ್ಟು ಜನ ಅಂತ ಕಂಟ್ರೋಲ್ ಮಾಡ್ತಾರೆ. ಅವರು ನೀಟಾಗಿ ಬಂದಿರೋ ನೀಟಾಗಿ ಹೋಗ್ತಾಯಿದ್ರು. ನಮ್ಮ ರೋಲ್ ಏನು ಆ ಥರ ಜಾಸ್ತಿ ಆಗಲಿಲ್ಲ. ನಾವು ಬೇರೆ ಸ್ಟ್ಯಾಂಡಲ್ಲಿದ್ವಿ. ಇವು 1-2-3 ಜನ ಬಿಟ್ಟರು, ಬಟ್ ಅವರೇ ಹೆಲ್ಪ್ ಮಾಡಿದ್ರು ಸ್ಟೇಡಿಯಂ ಅವರೇ. ಆದರೆ ಅವ್ರ ಪಾಡ್ಗೆ ಅವ್ರು ಹೋಗ್ಬಿಟ್ಟು ಇವ್ರ ಪಾಡು ಇವರು ನಿದ್ದಿರೇ ನೀಟಾಗಿರೋದು. ಇವ್ರು ನೂಕಾಡ್ತಾರೆ ಹಿಂದೆ, ಅವ್ರ ಪಾಪ ಬಿದ್ದೋಯ್ತಾರೆ. ಒಬ್ಬೊಬ್ರಿಗೆ ಎದ್ದೊಳಕ್ಕಾಗಲ್ಲ, ಹಂಗಾಯ್ತು ಅಷ್ಟೇ. ಪೊಲೀಸರ ಭದ್ರತೆಯ ವೈಫಲ್ಯನ ಇದು? ಏನಿದು?
ಅದು ಏನು ಅನ್ನಕ್ಕೆ ಪೊಲೀಸವರು ಪಾಪ ಮಾಡ್ರಿ ಎಷ್ಟು ಮಾಡ್ತಾರೆ ಅಷ್ಟು, ಬಟ್ ಜಾಸ್ತಿ ಜನ ಇದ್ರಲ್ಲ ಅವ್ರು ಎಷ್ಟು ಜನ ಅಂತ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಎಲ್ಲಿ ಮಿಸ್ಟೇಕ್ ಆಗಿದೆ ಎಲ್ಲಿ ಅಂತ ತಪ್ಪಾಗಿದೆ ಎಲ್ಲಿ? ಅವರು ನೀಟಾಗಿ ಪ್ರಾಪರಾಗಿ ಬಿಡಬೇಕಾಗಿತ್ತು ಲೈನ್ನ. ಅವರು ಸುಮ್ಮನೆ ಗಲಿಬಿಲಿ ಥರ ಮಾಡ್ಕೊಂಡ್ರು, ಎಲ್ಲರೂ ಬಂದ್ಬಿಟ್ರು, ಅದಕ್ಕೆ ಹಿಂಗಾಯಿತು. ಸುಹಾಸ್ ಅಂತ. ಏನು ಹೇಳ್ತೀರಿ ಸರ್, ಈ ಥರ ಮಿಸ್ಟೇಕ್ ಆಗಿದೆ, ಸಾವಿನ ಸಂಖ್ಯೆ ಕ್ಷಣಕ್ಕೂ ಏರಿಕೆ ಆಗ್ತಾ ಇರುವಂಥದ್ದು? ಇಲ್ಲ ಸರ್, ಅದು ಆ್ಯಕ್ಚುಲಿ ಯಾರ್ದು ಮಿಸ್ಟೇಕು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ಪಬ್ಲಿಕ್ ಎಲ್ಲರೂ ಒಂದು ಜೋಶಲ್ಲಿ ಅವ್ರಿಗೊಂದು ಖುಷಿಗೋಸ್ಕರ ಬಂದಿದ್ರು. ಇಲ್ಲಿ ಈ ಥರ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರು ಪಾಪ ಪೊಲೀಸ್ ಅವರು ತುಂಬ ನಿಂತು ಎಲ್ಲರನ್ನೂ ಏನಂತಾರೆ ನೀಟಾಗಿ ಬಿಡೋಕ್ಕೆ ಅಂತ ಟ್ರೈ ಮಾಡಿದ್ರು. ಪಬ್ಲಿಕ್ಕೂ ಹಂಗೆ ಕೋಆಪ್ರೇಟ್ ಮಾಡಬೇಕು, ಅದಾಗಲಿಲ್ಲ. ಎಲ್ಲ ನೂಕಾಟದಿಂದ ಆಗಬಾರ್ದು, ಆಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ಗಗನ್ ಸರ್ ಏನು ಹೇಳ್ತೀರಿ ಅಂತ? ಈಗ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥದ್ದು, ಸೆಲೆಬ್ರೇಷನ್ ಮಾಡೋ ಹಂತದಲ್ಲಿ ಎಲ್ಲರೂ ಕೂಡ ನೂಕಾಟ ತೊಡಗಿದ್ರು, ಆ ಹಂತದಲ್ಲಿ ಎಷ್ಟೋ ಜನ ಸತ್ತೋದ್ರು, ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ, ಏನು ಹೇಳ್ತೀರಿ? ಯಾರ್ದು ತಪ್ಪು ಸರ್? ಇದು ಒಂದು ಇವರು ಇದನ್ನು ಸ್ಟೇಡಿಯಮಲ್ಲಿ ಜನ ಸೇರಿಸಿದೆ ದೊಡ್ಡ ತಪ್ಪು. ಇವ್ರೇನು ಮಾಡಬೇಕಾಗಿತ್ತು, ತೆರೆದ ವಾಹನದಲ್ಲಿ ಮೋದಿ ರೋಡ್ ಶೋ ಮಾಡಿದ್ರಲ್ಲ, ಆ ಥರ ಅರ್ಧ ಬೆಂಗಳೂರು ರೌಂಡ್ ಹೊಡೆದು ಕಪ್ ತೊಗೊಂಡೋಗಿದ್ರೆ ಸಾಕಾಗಿತ್ತು. ಹಿಂಗೆ ಜನ ಸೇರಿಸ್ಬಿಟ್ಟು ಈ ಕಾಲು ತುಳಿತಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಇದು ತಪ್ಪಿದೆ, ಇದು ಅರೇಂಜ್ಮೆಂಟೇ ತಪ್ಪಿದೆ. ಈಗ ಏನಂತ ಅಂದರೆ ಫ್ರೀ ಟಿಕೆಟ್ ಮಾಡಿದ್ರು, ಹೌದು, ಫ್ರೀ ಟಿಕೆಟ್ನ ಮಾಡಿದ್ರು. ಆ ಫ್ರೀ ಟಿಕೆಟ್ ಕೊಟ್ಟಿದ್ದಕ್ಕೆ ಜನ ಅತಿಯಾದಂತಹ ಸಂಖ್ಯೆಯಲ್ಲಿ ಬಂದಿರುವಂಥದ್ದು, ಅದೆಲ್ಲೋ ತಪ್ಪಾಯ್ತಾ ಅಂತ? ಹೌದು. ಇವರು ಏನಾಯಿತು, ಇವರು ಮೆರವಣಿಗೆ ಬರೋಕ್ಕೆ ಮುಂಚೆನೇ ಸ್ಟೇಡಿಯಂ ಫುಲ್ಲಾಗಿತ್ತು. ಇವ್ರು ಬಂದ ಮೇಲೆ ಎಲ್ಲ ಗೇಟ್ ಓಪನ್ ಇರಲಿಲ್ಲ, ಸ್ವಲ್ಪ ಗೇಟ್ ಓಪನ್ ಮಾತ್ರ ಇತ್ತು. ಎಲ್ಲ ಅಟ್ಲೀಸ್ಟ್ ಓಪನ್ ಇದೆ, ಒಳಗಡೆನಾರ ಹೋಗೋರು. ಈ 3 ಗೇಟ್ ಓಪನ್ ಇತ್ತಂತೆ, ಎಲ್ಲ ಅದರಲ್ಲಿ ನುಗ್ಗಿದ್ದಾರೆ. ಆಲ್ರೆಡಿ ಮುಂಚೆನೇ ಸ್ಟೇಡಿಯಮ್ ಫುಲ್ಲಾಗಿತ್ತು. ಆ ನುಗ್ಗಲ್ಲಿ ನನಗೆ ಸೀಟ್ ಸಿಗಲ್ಲ ಅಂತ ಹೋಗ್ಬಿಟ್ಟು ಈ ಥರ ಕಾಲು ತುಳಿದಾಗಿ ಸಾವಾಗಿದೆ. ನೀವು ಎಲ್ಲಿದ್ರಿ ಅಂತ ಆ ಸಮಯದಲ್ಲಿ? ನೀವು ಎಲ್ಲಿದ್ರಿ? ಆ ಒಂದು ಪೊಸಿಷನಲ್ಲಿ ಏನಾಗ್ತಿತ್ತು? ನಾನು ಹೊರಗಡೆ ಸರ್ಕಲಲ್ಲಿದ್ದೆ, ಒಳಗಡೆ ಹೋಗೋಕ್ಕೆ ಜಾಗ ಇರಲಿಲ್ಲ, ನಾನು ಹೊರಗಡೆ ಇದ್ದೆ. ಈಗ ನೋಡಿ, ಈಗ ವೈದೇಹಿ ಹಾಸ್ಪಿಟ್ಲಲ್ಲಿ 4 ಜನ ತೀರೋಗಿದ್ದಾರೆ. ಆಮೇಲೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ 12 ಜನ ತೀರೋಗಿದ್ದಾರೆ. ಇನ್ನೂ ಎಷ್ಟು ಜನ ಸೀರಿಯಸ್ ಇದ್ದಾರೆ ಗೊತ್ತಿಲ್ಲ. ಈ ಸಾವಿಗೆ ಹೊಣೆ ಯಾರು ಅಂತ? ಈ ಸಾವಿಗೆ ಸ್ವಲ್ಪ ಪಬ್ಲಿಕ್ಕು ಅರ್ಥ ಮಾಡ್ಕೋಬೇಕು. ಮ್ಯಾಚ್ ನೆನ್ನೆ ಮುಗಿದೋಯ್ತು, ಇಷ್ಟೊಂದು ಹುಚ್ಚರಾಗೋ ಅವಶ್ಯಕತೆ ಇಲ್ಲ. ಏನೋ ಒಂದು ಹೋಶ್ ಇರುತ್ತೆ, ರಾತ್ರಿಯೆಲ್ಲ ಜೋಶ್ ಮಾಡಿದ್ದಾರೆ. ಈಗ ಸ್ವಲ್ಪ ಇವಾಗ ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು. ಜನಗಳದ್ದು ಮಿಸ್ಟೇಕ್ ಇದೆ, ಅರೇಂಜ್ಮೆಂಟಲ್ಲೂ ಮಿಸ್ಟೇಕ್ ಇದೆ. ಒಂದು ಕಡೆ ಜನ ಪಬ್ಲಿಕ್ ಸ್ಟೇಡಿಯಂ ಸೇರಿಸಿದ್ದೇ ದೊಡ್ಡ ತಪ್ಪು. ಬಿಡಬೇಕಾಯ್ತು ರೋಡ್ ಶೋ ತೆರೆದ ವಾಹನದಲ್ಲಿ ಎಲ್ಲ ಮಲ್ಲೇಶ್ವರಂ, ಬೆಂಗಳೂರು ಬ್ರಿಗೇಡ್ ಮೇಲೆ ಇದೆಲ್ಲ ಎಲ್ಲ ಸುತ್ತಿದ್ದು ಸಾಕಾಗಿತ್ತು ಅಷ್ಟೇ. ನಮ್ಮ ಹೆಸರು ಮುದ್ದಯ್ಯ ಅಂತ, ಬನಶಂಕರಿ. ಇದಿಷ್ಟು ಜನರ ಮಾತಾಗಿರುವಂಥದ್ದು. ಅಂದರೆ RCB ಅಭಿಮಾನಿಗಳು ಯಾರು ಸ್ಟೇಡಿಯಂ ಬಳಿ ಬಂದಿದ್ರು, ಅವರು ಆ ಒಂದು ದುರಂತವನ್ನು ನೋಡಿ ಅದರ ಒಂದು ಅನುಭವವನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಬಹುಶಃ ಎಲ್ಲೋ ಒಂದು ಕಡೆ ಭದ್ರತೆ ವೈಫಲ್ಯ, ಎಲ್ಲೋ ಅರೇಂಜ್ಮೆಂಟ್ಸ್ ರಾಂಗ್ ಆಗಿರುವಂಥದ್ದು, ಜೊತೆಗೆ ಪಬ್ಲಿಕ್ ಅವರು ಕೂಡ ಅತಿಯಾದಂತಹ ಸಂಖ್ಯೆಯಲ್ಲಿ ಸೇರಿಕೊಂಡಿರೋದಕ್ಕಾಗಿ ಈ ರೀತಿಯಾದಂಥ ಘಟನೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಾವಿನ ಸಂಖ್ಯೆ ಕ್ಷಣಕ್ಕೂ ಏರಿಕೆ ಆಗ್ತಾ ಇರುವಂಥದ್ದು. ಇದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ ಅನ್ನುವಂಥ ಮಾತನ್ನು ಈಗ ಸದ್ಯ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು GS ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.